ದೇವರಿಗೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆ 2ನೇ ಅರಸುಗಳು 10ನೇ ಅಧ್ಯಾಯ 30ನೇ ವಾಕ್ಯವನ್ನು ಧ್ಯಾನಿಸೋಣ. ಯೆಹೋವನಿಗೆ ನೀನು ನನ್ನ ದೃಷ್ಟಿಗೆ ಸರಿಯಾದದ್ದನ್ನು ನಡೆಸಿದ್ದನ್ನು ಮೆಚ್ಚುಗೆಯನ್ನು ಪಡೆದಿ ಆಬನ ಮನೆಯವರನ್ನು ಕುರಿತು ನನ್ನ ಚಿತ್ತವನ್ನು ನೆರವೇರಿಸಿದ್ದಿ. ಆದುದರಿಂದ ನಿನ್ನ ಸಂತಾನದವರು 4ನೇ ತಲೆವರೆಗೂ ಇಸ್ರೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂದು ಹೇಳಿದನು. ಅದರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಕೃಪೆ, ದಯೆ, ಕರುಣೆ, ಕಾರುಣ್ಯ ನಮ್ಮ ಮೇಲೆ ಇದ್ದು ಇದುವರೆಗೂ ನಡ್ಸ್ಕೊಂಡು ಬರ್ತಿರೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಭಾಗದ ಮೂಲಕವಾಗಿ ಮಾತಾಡಿ ಕ್ರಿಯೆ ಮಾಡಿ ಯೇಸುವೇ, ನಿಮ್ಮನ್ನು ಮೆಚ್ಚಿಸುವಂತೆ ಅಪ್ಪ ಈ ವಾಕ್ಯವನ್ನು ಕೇಳಿ ನಡೆಯೋದಕ್ಕೆ ಕೃಪೆ ಮಾಡಬೇಕಾಗಿ ನಮ್ಮ ಜೀವನವನ್ನು ನಿನ್ನ ಕರೆದಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುವುದಿದ್ದೇವೆ ತಂದೆ, ಆಮೆನ್. 2 ಅರಸರುಗಳಲ್ಲಿ 10:30 ನಾವು ಧ್ಯಾನಿಸಿದ್ವಿ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಗ್ರೇಸ್ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಸುಮ್ಮನೆ ಕೃಪೆ, ನಮಗೆ ದೇವರ ಕೃಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ದೇವರ ಕೆಲಸವನ್ನು ಮಾಡದೆ ನಮಗೆ ನಾವೇ ಸ್ವಂತವಾಗಿ ಕೃಪೆ ಕೊಟ್ಟಿದ್ದಾರೆ, ನಾನು ಬದುಕಿರೋದು ದೇವರ ಕೃಪೆ ಅಂತೇಳಿ ನಮ್ಮ ಪಾಡಿಗೆ ನಾವು ಇದೀವಿ ಹೊರತು ಆ ಕೃಪೆಯಿಂದ ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶಗಳನ್ನ ನಾವು ನೆರವೇರಿಸ್ತಾ ಇಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ. ದೇವರ ಆಶೀರ್ವಾದ ನಮಗೆ ಬೇಕಂತೀವಿ, ದೇವರ ಕೃಪೆ ಬೇಕು, ಆರೋಗ್ಯ ಬೇಕು, ಆಯುಸ್ ಬೇಕು, ಹಣದ ಸಹಾಯ ಬೇಕು, ಊಟದ ವ್ಯವಸ್ಥೆಗಳು ಬೇಕು, ಮನೆ ಬೇಕು, ಜಾಗ ಬೇಕು, ಅದೆಲ್ಲ ದೇವ್ರು ಕೊಡ್ತಾರೆ. ಬಟ್ ಅದೆಲ್ಲ ಬೇಕಂತ ಮನಸ್ಸಿನಲ್ಲಿ ಅನ್ಕೊಂಡು ಏನೋ ಸಮಸ್ಯೆಗಳು ಬಂದ್ರೆ ಯಾಕೆ ಹಿಂಗ್ ಮಾಡಿದೆ ಏನಂತ ಗುಣಗುಟ್ಟಬಾರ್ದು. ಅದು ಹಿಂದ್ಗಡೆ ಏನೋ ಇರುತ್ತೆ. ಅದೇನೋ ಒಂದು ನಾವು ಮುಂದಕ್ಕೆ ಹೋಗೋದಕ್ಕೆ ಒಂದು ದಾರಿ ಅಲ್ಲಿ ಸಿಕ್ಕಿರುತ್ತೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಅದನ್ನೆಲ್ಲ ಬಿಟ್ಟು ನಾವು ಬರೀ ಗೊಣಗೋದು ಸೊಣಗೋದು ನಮ್ಮ ಸ್ವಾರ್ಥಕ್ಕಾಗಿ ಕೇಳ್ತೀವಿ. ಅದು ದೇವರು ಕೂಡ ಒಬ್ಬೊಬ್ಬರ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿರ್ತಾರೆ, ಅದನ್ನ ನೆರವೇರಿಸೋದಿಕ್ಕೆ. ಅದು ಕ್ರಿಯೆ ರೂಪದಲ್ಲಿ ನಾವು ನೆರವೇರಿಸಬೇಕು. ವಿಶ್ವಾಸ ಬೇರೆ, ಕ್ರಿಯೆ ಬೇರೆ. ಮೆಸೇಜ್ ಅರ್ಥ ಆಗ್ತಿದ್ಯಾ? ಕೃಪೆ ಬೇಕು ಅಂತ ಹೇಳಿ ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಾವು ಬಾಳನ್ನು ಬೆಲೆ ಉಳ್ಳ ಬಾಳೋದಿಕ್ಕೆ ನಾವು ನಮ್ಮನ್ನ ನಾವೇ ತಯಾರು ಮಾಡ್ಕೊಳ್ತಾ ಇದೀವಿ ಹೊರತು, ಆದರೆ ಆ ಕೃಪೆಯಿಂದ ವಿಶ್ವಾಸ ಇರುತ್ತೆ, ದೇವ್ರ ವಿಶ್ವಾಸ ಇರುತ್ತೆ. ಪ್ರಾರ್ಥನೆನೂ ಮಾಡಲ್ಲ, ವಾಕ್ಯನೂ ಓದಲ್ಲ, ಅದು ಒಂದು ರೂಟು. ಪ್ರಾರ್ಥನೆ ಮಾಡಬೇಕು, ವಾಕ್ಯದಲ್ಲಿರ್ಬೇಕು, ದೇವ್ರಲ್ದಂಗೆ ನಡಿಬೇಕು. ಇಷ್ಟಿಲ್ಲದೆ ಕ್ರಿಯೆ ರೂಪವಾಗಿ, ಕ್ರಿಯೆ ಇಲ್ಲದೆ ವಿಶ್ವಾಸ ಸತ್ತುತ್ತಿದೆ. ಅದು ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡೋಣ. ಆದರೆ ನಮ್ಮ ಹೃದಯಾಂತರಾಳದಿಂದ ನಾವು ಮಾಡಬೇಕಾಗಿರೋದು ಏನಂದ್ರೆ, ಕ್ರಿಯೆ ರೂಪದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಬೇಕು. ಒಂದು ಉದಾಹರಣೆಗೆ, ಇವಾಗ ನೀವು 2 ಅರಸರುಗಳು 10 ಓದಿದ್ರಲ್ಲ, 10:30, ಅದರಲ್ಲಿ ಏನಿದೆ ಅಂದ್ರೆ, ನಿಮಗೆಲ್ಲರೂ ಗೊತ್ತು, ಇಜ್ಬೇಲ್ ಯಾರೋ ಒಬ್ಬ ಬಡವ ದ್ರಾಕ್ಷಾರಸ ತೋಟ ಇಟ್ಟಿರ್ತಾನೆ. ಅವನ ಗಂಡ ಆಹಾಬನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅದನ್ನ ಹೋಗಿ ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವಳು ಹೋಗಿ ವಂಚನೆಯಿಂದ ಅವನ್ನ ಕೊಂದು ಆ ದ್ರಾಕ್ಷ ತೋಟವನ್ನು ತಗೊಂತಾಳೆ. ತಾಟ ತಗೊಂಡು ಅವನ್ನೆಲ್ಲ ಕೊಲಿಸ್ತಾಳೆ ತಂತ್ರದಿಂದ. ಇದು ದೇವರ ದೃಷ್ಟಿಯಲ್ಲಿ ತಪ್ಪಾಗುತ್ತೆ. ಒಂದು ಅರಸ ರಾಣಿಯಾಗಿ ಈ ರೀತಿ ಅವನು ಬಂದು ಅವನ ಸ್ವಂತದಲ್ಲಿ ಅವನ ಮೋಸ ಮಾಡಿ ಯಾಮರ್ಸೋದು ದೇವರಿಗೆ ಇಷ್ಟವಾಗೋದಿಲ್ಲ. ಅದು ಎಲ್ಲಿನ ಮುಖ ಪ್ರವಾದನೆ ಮಾಡ್ತಾರೆ, ನೀವು ಇನ್ನ ಅಳಿಸ್ತಾರಂತ. ಇವಾಗ ಇದಕ್ಕೆ ಆಹಾಬನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಇಜ್ಬೇಲನ್ನು ಕೊಂದು ಅವನೇನ್ ಮಾಡ್ತಾನೆ, ಅವರ ಸಂತತಿಯಲ್ಲಿರುವ 70 ಮಂದಿ ಅವ್ರನ್ನೆಲ್ಲ ಕೊಂದು ಅವ್ರನ್ನೆಲ್ಲ ನಿರ್ಮೂಲ ಮಾಡ್ತಾನೆ. ಯಾಕಂದ್ರೆ ಅವರು ಕೆಟ್ಟವರಾಗಿರ್ತಾರೆ. ಪ್ರಜೆಗಳಿಗೆ ಒಳ್ಳೇದು ಮಾಡೋದಕ್ಕಿಂತ ಅವರಿಗೆ ಕೇಡು ಜಾಸ್ತಿ ಮಾಡ್ತಾರೆ. ಬಾಳನ ವಿಗ್ರಹನ ತಂದು ಎಲ್ಲ ಕಡೆನೂ ಸೇರಿಸ್ಬಿಟ್ಟಿರ್ತಾರೆ. ಒಳ್ಳೆತನ ಇರೋದಿಲ್ಲ, ಕೆಟ್ಟತನನೇ ಜಾಸ್ತಿ ಇದೆ.
ಇವನೇನ್ ಮಾಡ್ತಾನೆ, ಆ ಬಾಲನ ವಿಗ್ರಹದಲ್ಲಿ ಮೇಲೆ ಇದೆ ನೋಡ್ರಿ 23ರಲ್ಲಿ ಹೋದ್ರಿ, 10:23 ನೋಡ್ರಿ. 2 ಅರಸರುಗಳು 2:23ರಲ್ಲಿ ಅದನ್ನ ಭಕ್ತರೆಲ್ಲರೂ ಬಟ್ಟೆಗಳನ್ನು ಕೊಂಡು ತಂದು ಆಜ್ಞಾಪಿಸಲೆಂದು ತಂದು ಕೊಟ್ಟರು. ಬಟ್ಟೆ ಎಲ್ಲ ತಂದು ಕೊಡ್ತಾರೆ. ಅವ್ನು ಪ್ಲಾನ್ ಮಾಡಿರ್ತಾನೆ, ಬಾಲನ ಭಕ್ತರಿಗೆ, ಯೋ ಭಕ್ತರು ನಿಮ್ಮ ಮಧ್ಯದಲ್ಲಿ ಬಂದಿರುತ್ತಾರೆ, ವಿಚಾರಿಸಿ ನೋಡಿರಿ, ಬಾಲನ ಭಕ್ತರು ಮಾತ್ರ ಅಲ್ಲಿ ಇರಬೇಕು ಎಂದು ಹೇಳಿದನು. ಆಮೇಲೆ ಅವರು ಸರ್ವಾಂಗ ಹೋಮ ಯಜ್ಞ ಸಮರ್ಪಿಸುವುದಕ್ಕೆ ಹೋದರು. ಇಲ್ಲಿದೆ ನೋಡಿ 24ರಲ್ಲಿ. ಅದಕ್ಕೆ ಹೋದರು. ಅವರು ದೇವರಾದ ಹೊರಗೆ 80 ಮಂದಿಯನ್ನು ಕಾಯುವುದಕ್ಕೆ ಇರಿಸಿ ಅವರಿಗೆ, ನಾನು ಯಾರನ್ನು ನಿಮ್ಮ ಕೈಗೆ ಸಿಕ್ಕುವ ಹಾಗೆ ಮಾಡುವನು, ಅವರಲ್ಲಿ ಒಬ್ಬರನ್ನು ಬಿಡಬೇಡಿರಿ, ಬಿಟ್ಟರೆ ಅವನ ಪ್ರಾಣಕ್ಕೆ ಬದಲಾಗಿ ನಿಮ್ಮ ಪ್ರಾಣ ಹೋಗುವುದೆಂದು ಆಜ್ಞಾಪಿಸಿದನು. ಸರ್ವಾಂಗ ಹೋಮವನ್ನು ಅರ್ಪಿಸಿದ ಕೂಡಲೇ ಯೋವು ಕಾವಲುಗಾರರು ಸೇನಾಧಿಪತಿಗಳು ಒಳಗಿನವರನ್ನೆಲ್ಲ ಸಂಹರಿಸಿದರು, ಒಬ್ಬರು ತಪ್ಪಿಸಿಕೊಳ್ಳಲು ಕೂಡದು ಎಂದು ಹೇಳಿದನು. ಅಂದರೆ ಕೆಟ್ಟವರು, ಇಲ್ಲೆಲ್ಲ ಗಮನ ಇಟ್ಟು ಕೇಳ್ರಿ, ಕೆಟ್ಟವರಾಗಿರುವ ಅವನು, ಅವನ ಹೆಂಡತಿ ಇಜ್ಬೇಲು, ಅವರೊಂದು ತೋಟ ಮಾಡ್ತಿದ್ದವನ್ನ ಕೊಂದು ಅವ್ನ ತೋಟ ಕೇಳಕ್ ಹೋಗ್ತಾನೆ ಅರಸ, ಚೆನ್ನಾಗಿದೆ ಅಂತ. ಅವ್ನು, ಇಲ್ಲಪ್ಪ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಬೇಕಂದಿದ್ದಕ್ಕೆ. ಅವ್ನ ಹೆಂಡತಿಗೆ ಹೇಳಿ ಏನ್ ಬೇಜಾರಾಗಿದೆ ಅಂತ ಅವನ ಕೊಂದು ಆ ತೋಟವನ್ನು ಇವ್ರ ಕಡೆಗೆ ಮಾಡ್ಕೊಂತಾರೆ. ಅದಿಲ್ಲದೆ ಬೇರೆ ಬಾಲನ ವಿಗ್ರಹನ ತಂದು ಇಟ್ಕೊಂತಾರೆ. ಇದರಿಂದ ಏಲಿಗೆ ಹೇಳಿ ಪ್ರವಾದನೆ ಮಾಡಿಸ್ತಾರೆ, ಅದನ್ನ ಇವನು ನೆರವೇರಿಸ್ತಾನೆ. ಅವನೇನ್ ಮಾಡ್ತಾನಂದ್ರೆ ಅವರ ಏಲಿಯ ಹೇಳಿದ ಪ್ರವಾದನೆಯನ್ನು ನೆರವೇರಿಸ್ತಾನೆ. ಅದನ್ನ ನೆರವೇರಿಸೋದಿಕ್ಕೆ ದೇವ್ರು ಕೊಡುವ ಬಹುಮಾನ ಏನಂದ್ರೆ, ಕ್ರಿಯೆ ರೂಪದಲ್ಲಿ ನೆರವೇರಿಸೋದಿಕ್ಕೆ ದೇವ್ರು ಕೊಡುವ ಬಹುಮಾನ ಏನಂತ ಹೇಳಿದ್ರೆ 30 ಹೋದ್ರಿ. ಯೆಹೋವನಿಗೆ, ನೀನು ನನ್ನ ದೃಷ್ಟಿಗೆ ಸರಿಯಾದದನ್ನು ನಡೆಸಿದ ನನ್ನ ಮೆಚ್ಚುಗೆಯನ್ನು ಪಡೆದಿ, ಆಹಾಬನ ಮನೆಯವರನ್ನು ಕುರಿತು ನನ್ನ ಚಿತ್ತವನ್ನು ನೆರವೇರಿಸಿದಿ, ಆದುದರಿಂದ ನಿನ್ನ ಸಂತಾನದವರು 4ನೇ ತಲೆವರೆಗೂ ಇಸ್ರಾಯೇಲ್ ಸಿಂಹದ ಮೇಲೆ ಕೂತುಕೊಳ್ಳುವರು ಎಂದು ಹೇಳಿದನು. 4 ತಲೆಮಾರೆ. ಎಲ್ಲರೂ ಹೇಳ್ತಾರೆ, ಬೈಬಲಲ್ಲಿ ಕೀರ್ತನೆಯಲ್ಲಿದೆ, ನೀತಿವಂತರ ಸಂತತಿ ಮಕ್ಕಳು ರೋಡಲ್ಲಿ ಭಿಕ್ಷೆ ಬೇಡೋದಿಲ್ಲ ಅಂತ. ವಿಮೋಚನಾ ಕಾಂಡ 10 ಆಜ್ಞೆ ಇದೆಯಲ್ಲ, ವಿಮೋಚನಾ ಕಾಂಡ 20ರಲ್ಲಿ, ಅದರಲ್ಲಿ 10 ಕಮಾಂಡ್ಮೆಂಟ್ಸ್ ಇದೆ. ಅದರಲ್ಲಿ ಏನಿದೆ ಅಂದ್ರೆ, ನಾನು ಆಜ್ಞೆಯನ್ನು ಕೇಳಿ ನಡೆಯುವವರಿಗೆ 100 ತಲೆಮಾರುವರೆಗೂ ಆಶೀರ್ವದಿಸ್ತೀನಿ ಅಂತಿದ್ದೆ. ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಆಶೀರ್ವಾದಗಳು ಇರೋದಕ್ಕೆ ಕಾರಣ ಏನಂದ್ರೆ, ಆ ನೀತಿವಂತರ ಸಂತತಿಗಳು. ಒಂದು ಕಂಪನಿಯಲ್ಲಿ ಒಬ್ರು ಸೈಕಲ್ ಓಡಿಸ್ಕೊಂಡೇ ಕೆಲ್ಸಕ್ಕೆ ಹೋಗ್ತಿದ್ರಂತೆ. ಅಲ್ಲಿ ಲಂಚ ತಗೊಳ್ಳೋ ಅವಕಾಶ ಇದೆಯಂತೆ. ಎಲ್ಲರೂ ಲಂಚ ತಗೊಳ್ಳೋದಂದ್ರೆ ಇವ್ರು ತಗಂತ ಇರಲಿಲ್ಲ. ಕಡೆಗೆ ರಿಟೈರ್ಡ್ ಆಗೋ ಸಮಯದಲ್ಲೂ ಕೂಡ ಸೈಕಲ್ ಹೋಗಿನೇ ಬರ್ತಾ ಇದ್ರಂತೆ. ಜೊತೆಗಿರೋ ಒಬ್ಬ ಸ್ನೇಹಿತ ಹೇಳಿದನಂತೆ, ನಿನ್ ತರ ಮುಟ್ಟಾಳ ಯಾರಿಲ್ಲ, ಇಷ್ಟು ವಯಸ್ಸಲ್ಲಿ ಕೂಡ ಸೈಕಲಲ್ಲಿ ತುಳುಕೊಳ್ಳೋಕ್ಕೆ ಆಗದೆ. ಅವಾಗೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಮೈ, ಸೈಕಲಲ್ಲಿ ಹೋಗಿ ಬರ್ತೀಯ ಅಂದ್ರೆ, ಇಲ್ಲ ನನಗೆ ಬೈಬಲ್ ಓದೋದ್ರಿಂದ ದೇವ್ರು ನಂಬ್ಕೊಂಡಿರೋದ್ರಿಂದ ಅದೆಲ್ಲ ಶಾಪ, ಇರೋ ದುಡ್ಡಲ್ಲೇ ನಾನು ಜೀವನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಬೇಡ ಅಂತ ಹೇಳ್ಬಿಟ್ಟು ಅವರು ಬರೋ ದುಡ್ಡಲ್ಲಿ ಸಿಂಪಲ್ ಬಟ್ಟೆ, ಒಂದು ವಾರಕ್ಕೆ 2-3 ಅದನ್ನೇ ಹಾಕೊಂಡು ತಿಂಗಳುಗಟ್ಲೆ ಆ ಸಿಂಪಲ್ ಬರೋ ದುಡ್ಡಲ್ಲಿ ಒಬ್ಬನ ಮಗನ ಓದಿಸ್ತಾ ಇದ್ರಂತೆ. ಓದಿಸ್ಕೊಂಡು ಭಕ್ತಿ ತೋರಿಸ್ಕೊಂಡು ಇರೋದ್ರಲ್ಲಿ ತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ರಂತೆ. ಜೀವನ ಮಾಡ್ತಾ ಚೆನ್ನಾಗಿದ್ರಂತೆ. ಆ ಮಗನಿಗೆ ಆಯ್ತು, ರಿಟೈರ್ಡ್ ಎಲ್ಲ ಆಯ್ತು. ಒಂದು ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಈ ಹೆಂಗೂ ಒಟ್ಟಿಗೆ ಕೆಲಸ ಮಾಡಿರ್ತಾರಲ್ಲ 30 ವರ್ಷ ಆ ಕಂಪನಿಯಲ್ಲಿ, ಆವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆಗೆ ಹೋಗಿ ನೋಡೋಣ ಅಂತ ಹೇಳಿ ಅವರು ಯಾವಾಗಲೂ ಲಂಚ ತೆಗಿತಾ ಇರೋರು ಇವ್ರ ಮನೆಗೆ ಬಂದು ನೋಡಿದ್ರೆ, ಯಾರು ಲಂಚ ತೆಗಿದೇ ಇರೋರು ಮನೆಗೆ ಬಂದು ನೋಡಿದ್ರೆ, ಆ ಸೈಕಲಲ್ಲಿ ಬಂದು ಹೋಗ್ತಿರೋ ಮನೆ ಬಂದು ಒಂದು ಚೆನ್ನಾಗಿದೆ ಅಂತ ಮನೆ, ಅವರ ಹೆಂಡತಿ ಇದಾರಂತೆ, ಅವ್ರ ಮಗ ಇದ್ದಾನಂತೆ, ಅವ್ರ ಸೊಸೆ ಇದಾರಂತೆ, ಅಲ್ಲಿ ಸಂತೋಷ ಇದೆಯಂತೆ, ಸಮಾಧಾನ ಇದೆಯಂತೆ, ಹ್ಯಾಪಿ ಜಾಯ್ ಆಗಿದಾರಂತೆ. ಅವ್ರ ಮಗ ಬಂದು, ಏನ್ ಡ್ಯಾಡಿ ಆರೋಗ್ಯ ಹೆಂಗಿದೆ, ಏನಿದೆ, ಮಾತ್ರೆ ಎಲ್ಲ ತಗೊಂಡ, ಊಟ ಮಾಡ್ದ ಅಂತ ವಿಚಾರಿಸ್ತಾ ಇದ್ದಾರಂತೆ. ಮತ್ತೆ ಅವ್ರ ಸೊಸೆ ಬಂದವರಿಗೆ ಏನ್ ಅಂಕಲ್ ಚೆನ್ನಾಗಿದ್ದೀರ ಅಂತ ಹೇಳಿ ನೀರು ಕೊಟ್ಟುಬಿಟ್ಟು, ಸರಿ ಇಲ್ಲ ಊಟ ಮಾಡ್ಬಿಟ್ಟು ಹೋಗ್ರಿ ಅಂತ ಊಟ ಕೊಡ್ತಾರಂತೆ. ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಿಟ್ಟು ಹತ್ನಂತೆ. ಲಂಚ ತಗೊಂಡಿರುವ ವ್ಯಕ್ತಿ ಏನಂತ ಹೇಳಿದ್ರೆ, ಲಂಚ ತೆಗೆದು ಮನೆ ಮಾಡಿದೆ, ದೊಡ್ಡವನಿಗೆ ವ್ಯಾಧಿಯಿಂದ ಎಷ್ಟು ಆಸ್ಪತ್ರೆಗೆ ಖರ್ಚು ಮಾಡಿದ್ರು ಆ ದುಡ್ಡು ವ್ಯರ್ಥವಾಗಿ ಹೋಯ್ತು. ಇನ್ನೊಬ್ಬ ಯಾರೋ ಒಂದು ಹೆಣ್ಣು ಜೊತೆಗೆ ಹೋಗ್ಬಿಟ್ಟ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಮನೆಯಲ್ಲಿ ದುಡಿಮೆ ಮಾಡೋದೆಲ್ಲ ಆಸ್ಪತ್ರೆಗೆ ಖರ್ಚಾಗ್ತಿದೆ. ಜಾಗ ತಗೊಂಡ್ವಿ, ಅದ್ರ ಮೇಲೆ ಕೇಸ್ ಆಗಿದೆ.
ಅದು ಏನೋ ಸಮಸ್ಯೆ ಬಂದು ಅಕ್ಕದ ಪಕ್ಕದಲ್ಲಿ ನರಳಾಟ ಅದಕ್ಕೆ ಅವಾಗ ಅವ್ರು ಹೇಳ್ತಿದಾರಂತ ಇವ್ರು ಏನು ಹೇಳಿಲ್ಲ. ಅವಾಗ ನೀನು ಲಂಚ ತೆಗೆದೆ ಸೈಕಲಲ್ಲಿ ಬಂದು ಹೋಗ್ತಾ ಇದ್ದೆ, ಆದರೆ ನಿನಗೆ ಒಬ್ಬನೇ ಮಗ ಕೊಟ್ಟಿದ್ದಾರೆ. ಬಟ್ ಆ ಮಗ ಓದಿ ಒಂದು ಉನ್ನತವಾದ ಪೋಸ್ಟಲ್ಲಿ ಹೋಗಿ ಸೇರ್ಕೊಂಡು ಅದರದ್ದು ಆದಾಯದಿಂದ ಆ ಥರ ಇರೋರು ಎಲ್ಲರೂ ಅದೇ ಥರನೇ ಇರೋದು. ಎಷ್ಟು ಇವಾಗ ದೇವರ ಭಕ್ತಿ ತೋರಿಸಿದವರ ಮಕ್ಕಳ ಸಂತತಿಗಳು ಎಲ್ಲರೂ ಅದೇ ಥರನೇ ಇರೋದು. ಫಸ್ಟ್ ಜನರೇಷನ್ ಭಕ್ತಿ ತೋರಿಸಿದ್ರೆ ಸೆಕೆಂಡ್ ಜನರೇಷನ್ಗೆ ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಮಾಡ್ತಾರೆ. ಒಬ್ಬರು ಬಹಳ ಬಡತನದಿಂದ ಇಲ್ಲ ವ್ಯಾಧಿಯಿಂದ ಶಾಪದಿಂದ ದೇವ್ರು ನಂಬ್ಕೊಂತಾರೆ. ಅವ್ರು ಫಸ್ಟ್ ಜನರೇಷನ್ ಇರೋದ್ರಿಂದ ಭಕ್ತಿಯಾಗಿ ನಡ್ಕೊಂಡಿರೋದ್ರಿಂದ ಅವ್ರನ್ನ ಸ್ವಲ್ಪ ಮಟ್ಟಿಗೆ ದೇವರು ಹೆಚ್ಚಿಸಿ ಅವರ ಸಂತತಿಗಳು ಲೋಕಕ್ಕೆ ಬೆಳಕಾಗಿ ಉನ್ನತವಾದ ದಾರಿಯಲ್ಲಿ ನಡೆಸುವವರಾಗಿ ಇರ್ತಾರೆ. ಅವರು ಅಂದ್ರೆ ಕ್ರಿಯೆ ರೂಪದಲ್ಲಿ ಭಕ್ತಿ ತೋರಿಸ್ಬೇಕು. ಇಲ್ಲಿ ನೋಡ್ರಿ, ಈ ಯೆಹೋವನು ಈ ರೀತಿ ದೇವರ ಚಿತ್ತವನ್ನು ನೆರವೇರಿಸಿದ್ದಕ್ಕೆ ಅವನ ಸಂತತಿಯಲ್ಲಿ 4 ತಲೆಮಾರೆ ಬ್ಲೆಸ್ಸಿಂಗ್ ಬಂತು. ಇವಾಗ ಏನಕ್ಕೆ ಶಾಪಗಳು ಪಾಪಗಳು ನರಳಾಟಗಳು ಇದೆ ಅಂತ ಹೇಳಿದ್ರೆ, ತಂದೆ ತಾಯಿ ಶಾಪಗಳು ವೆಂಟಾಡ್ತಾ ಇದೆ. ದೇವರ ಚಿತ್ತವನ್ನು ಕ್ರಿಯೆ ರೂಪದಲ್ಲಿ ನೆರವೇರಿಸೋದಿಲ್ಲ. ನಿಮಗೆ ಇನ್ನೂ ಇನ್ನೊಂದು ಹೇಳ್ಬೇಕಂದ್ರೆ, ಬೈಬಲ್ ತೆಗಿಬೇಡ್ರಿ, ಮನೇಲಿ ಓದ್ರಿ, 2 ಸಾಮುವೇಲ 15:1 ಓದ್ರಿ. ಅಮೆರಿಕರನ್ನ ಎಲ್ಲಿ ಐಗುಪ್ತ ದೇಶದಿಂದ ಮೋಸೆ ಮೂಲಕ ಐಗುಪ್ತ ದೇಶದಲ್ಲಿ ಇದ್ದ ಇಸ್ರೇಲರನ್ನ ಬಿಡಿಸ್ಕೊಂಡು ಕೆಂಪು ಸಮುದ್ರವನ್ನು ದಾಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯೋಶುವನು ಅಮೆರಿಕಕ್ಕೆ ವಿರೋಧವಾಗಿ ಯುದ್ಧ ಮಾಡಿದಾಗ ಅವಾಗ ಪ್ರಾಫಸಿ ಹೇಳ್ತಾರೆ, ಮೋಸೆ ಪ್ರಾಫಸಿ ಹೇಳ್ತಾರೆ, ನೆಕ್ಸ್ಟ್ ಇವರ ಸಂತತಿಯಲ್ಲಿ ಒಬ್ರು ಇರೋದ್ರಿಂದಾಗೆ ನಾನು ಮಾಡ್ತೀನಿ ಅಂತೇಳಿ ದೇವರು ಇವರಿಗೆ ಮಾತು ಕೊಡ್ತಾರೆ. ಯಾರಿಗೆ? ಮೋಸೆಗೆ. ಆ ಮಾತು ಕೊಟ್ಟು ಸೌಲನ್ನು ರಾಜನಾಗಿ ಮಾಡಿ ಅವನ ಮೂಲಕ ಅದನ್ನ ನೆರವೇರಿಸಂತ ಹೇಳಿದ್ರೆ, ಒಬ್ಬರನ್ನ ಬಿಡಬೇಡ ಅಂದ್ರೆ ಅವನೇನ್ ಮಾಡ್ತಾನಂದ್ರೆ, ದಾವೀದು ತಪ್ಪು ಮಾಡಿ ಕ್ಷಮಾಪಣೆ ಕೇಳ್ತಾನೆ. ಇದು ಏನಂದ್ರೆ ಇದೆ, ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಬೇಕು, ಅವ್ರ ಚಿತ್ತವನ್ನು ಮಾಡಬೇಕು ಕ್ರಿಯೆ ರೂಪದಲ್ಲಿ. ಗ್ರೇಸ್ ಅಂತ ಹೇಳ್ಬಿಟ್ಟು ಬರೀ ಬೇಕು ಅನ್ಕೊಂಡು ಸೇಫ್ಟಿ ಆಗಿರೋದಲ್ಲ. ಸೌಲ್ ಏನ್ ಮಾಡ್ತಾನೆ, ಕೊಬ್ಬಿದ ಮೃಗಗಳನ್ನೆಲ್ಲ ಇಟ್ಕೊಂಡು ಅದನ್ನ ದೇವ್ರ ಮೇಲೆ ಇಲ್ಲ ಬಲಿ ಕೊಡಕ್ಕೆ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಸ್ವಲ್ಪ ರಾಜರನ್ನೆಲ್ಲ ಬಿಟ್ಬಿಡ್ತಾನೆ. ಆ ಶಬ್ದ ಕೇಳುತ್ತೆ ಅಂತ ಹೇಳಿದ್ರೆ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ. ಅದರಿಂದ ದೇವರು ಅವನನ್ನ ಸಂಪೂರ್ಣವಾಗಿ ಸೌಲು ಚುಚ್ಕೊಂಡು ಸತ್ತೋಗ್ತಾನೆ. ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಮಕ್ಕಳು ಕೂಡ ಯುದ್ಧದಲ್ಲಿ ಸತ್ತೋಗ್ತಾರೆ. ಕಾರಣ ಏನಂದ್ರೆ, ಕ್ರಿಯೆ ರೂಪದಲ್ಲಿ ದೇವ್ರ ಚಿತ್ತ ನೆರವೇರಿಸೋದಿಲ್ಲ. ಅಲ್ಲಿ ಕೊಟ್ಟಿರುವ ಮಾತು ದೇವರೇ ಮೋಸೆಗೆ ಅವರ ಅಮೂಲ್ಯತೆಯನ್ನು ಸಂಪೂರ್ಣವಾಗಿ ಭೂಮಿ ಮೇಲೆ ಇಲ್ದಂಗೆ ಮಾಡ್ತೀನಿ ಅಂತ ಹೇಳಿರೋದು ಇವನ ಮೂಲಕ ನೆರವೇರಿಸಬೇಕು. ಇವನು ಸ್ವಲ್ಪ ಬಿಟ್ಟಿರೋದ್ರಿಂದ ಆ ಸಂತತಿ ಮತ್ತೆ ಎದ್ದೇಳುತ್ತೆ, ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ಬಂದು ಕ್ರಿಯೆ ರೂಪದಲ್ಲಿ ಮಾಡ್ರಿ ಅಂದ್ರೆ ನಾವು ಮಾಡಬೇಕು. ನಿಮಗೆ ಅರ್ಥ ಆಗ್ತಿಲ್ಲಲ್ಲ ಮೆಸೇಜು? ದೇವರೇ ಡೈರೆಕ್ಟ್ ಆಗಿ ಬಂದು ಮಾಡಕ್ಕೆ ಆಗುತ್ತೆ. ಎಲ್ಲ ಗಮನ ಇಟ್ಟು ಕೇಳ್ರಿ, ಇದು ಸ್ವಲ್ಪ ಡೀಪ್ ಆಗಿದೆ. ಬಟ್ ಏನಂದ್ರೆ, ದೇವರ ಲೆವೆಲ್ ಬೇರೆ, ಮನುಷ್ಯರ ಲೆವೆಲ್ ಬೇರೆ. ಮನುಷ್ಯರು ಮಣ್ಣಿನಿಂದ ಅವ್ರ ಶ್ವಾಸದಲ್ಲಿ ಊದ್ದವರು, ಅವರು ಸೂರ್ಯನ ಮಧ್ಯದಲ್ಲಿ ಇರ್ತಾರೆ. ಅದು ಸೂರ್ಯ ಕಿರಣಲ್ಲೇ ಬೆಳಕು, ಸೂರ್ಯ ಬಿದ್ದೇ ಸತ್ತೋಗ್ತಾರೆ. ಅವ್ರು ಸೂರ್ಯನ ಸೃಷ್ಟಿ ಮಾಡಿದ ಒಳಗಡೆ ಇರೋರು, ಭೂಮಿಯನ್ನು ತಿರುಗಿಸೋರು, ಗಾಳಿ ಸೃಷ್ಟಿ ಮಾಡೋರು, ಸಮುದ್ರವನ್ನು ಸೃಷ್ಟಿ ಮಾಡೋರು. ಸಮುದ್ರ ಒಳಗಡೆ ಒಂದು ಶಿಪ್ ಹೋಯ್ತು ಆಶದಲ್ಲಿ, ಅದು ಇದುವರೆಗೂ ಕಂಡಿಡಿಯಕ್ಕೆ ಆಗ್ತಿಲ್ಲ. ಎಷ್ಟು ಟೆಕ್ನಾಲಜಿ ಬಂದ್ರು, ಆ ತರ ದೇವ್ರ ಸಮುದ್ರದ ಮೇಲೆ ನಡೆದವರು, ಆ ಸಮುದ್ರವನ್ನೇ ಸೃಷ್ಟಿ ಮಾಡೋರು. ಅವ್ರ ಹತ್ರ ಅಲ್ಲ, ಅವರು ಮನುಷ್ಯನಿಗೆ, ನೀವು ಆದಿಕಾಂಡ 1:26 ಓದಿದ್ರೆ, ಈ ಎಲ್ಲದರ ಮೇಲೆ ಮನುಷ್ಯನಿಗೆ ದೊರೆತನ ಮಾಡ್ರಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಮೂಲಕ ಕ್ರಿಯೆ ಮಾಡಬೇಕು. ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿ ನಾವು ಹೋಗೋಣ. ಇಲ್ಲಂದ್ರೆ ನೋಡಿ, 26 ದೇವರು ತಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ನೋಡ್ರಿ, ಸಮುದ್ರದಲ್ಲಿರುವ ಮೀನುಗಳ ಮೇಲೆ ಅಂದ್ರೆ ಮೃಗಗಳೆಲ್ಲ, ಅಂತರ್ಜಲ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆ, ನೆಲದ ಮೇಲೆ ಹಾರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಪೂರ್ತಿ ಅಧಿಕಾರ ನಮಗೆ ಕೊಟ್ಬಿಟ್ರು. ಈ ಭೂಮಿಯ ಅಧಿಕಾರ ನಮ್ಮ ಕೈಲಿದೆ. ಇವಾಗ ದೇವರೇ ಬಂದು ನಮ್ಮ ಹತ್ರ
ಹೃದಯದಲ್ಲಿ ವಾಸ ಮಾಡ್ಬೇಕಂದ್ರೆ ವಾಸ ಮಾಡಲ್ಲ, ಡೋರ್ ತಟ್ಟುತ್ತಾರೆ. ಅದೊಂದು ಪ್ರೋಟೋಕಾಲ್, ಅದ್ರ ಬಗ್ಗೆ ನಾವು ನೋಡಿದ್ವಿ. ಒಂದು ನಿಯಮ, ಒಂದು ಆರ್ಡರ್ ಇದೆ, ಡಿಸಿಪ್ಲಿನ್ ಇದೆ. ನಮ್ಮನ್ನ ಬಲವಂತ ಮಾಡೋದಿಲ್ಲ ದೇವರು. ಅವ್ರು ಬಂದು ಬಾಗಿಲು ಹತ್ರ ನಿಂತ್ಕೊಂಡು ತಟ್ಟುತ್ತಾರೆ. ಅಂದ್ರೆ ಹೃದಯದಲ್ಲಿ ಬರೋದಿಕ್ಕೆ ನಾವು ಪ್ರವೇಶ ಕೊಟ್ರೆ ಬರ್ತಾರೆ, ಬಲವಂತವಾಗಿ ಏನು ಮಾಡಲ್ಲ. ಅವ್ರ ಬಾಯಿನಲ್ಲಿ ಹೇಳ್ತಾರೆ, ನಾವು ಮಾಡಬೇಕು. ಬಾಯಿನಲ್ಲಿ ಹೇಳ್ತಾರೆ, ಒಂದೇ ಮಾತು, ಈ ಹಣ್ಣು ತಿನ್ಬೇಡ ಅಂತಾರೆ ಅಷ್ಟೇ. ಹಣ್ಣು ತಪ್ಪಲ್ಲ, ತಿನ್ನೋದಲ್ಲ. ಅವ್ರ ಮಾತಿಗೆ ವಿಧೇಯರಾಗದೆ ಇದ್ರಾಗ, ಅವ್ರ ಮಾತನ್ನು ಕೇಳದೆ ಇದ್ರೆ, ಬೇರೆಯವ್ರ ಮಾತು ಕೇಳಿದ್ರೆ ಇವ್ರನ್ನ ತಿರಸ್ಕರಿಸಿ ಅವ್ರನ್ನೇ ಸ್ವೀಕರಿಸಿದ ಹಾಗೆ. ದೇವ್ರ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳಿದ್ರೆ ಅವ್ರನ್ನೇ ನಾವು ಸ್ವೀಕರಿಸಿದ ಹಾಗೆ. ದೇವರ ಮಾತುಗಳನ್ನ ಕೇಳಿ ಅವ್ರ ಚಿತ್ತವನ್ನು ನಾವು ನೆರವೇರಿಸಬೇಕು ಈ ಭೂಮಿಯಲ್ಲಿ. ಅದೇ ಮೆಸೇಜ್. ಈ ಭೂಮಿ ಮೇಲೆ ಸರ್ವ ಅಧಿಕಾರ ಕೊಟ್ಟರು, ಅದು ಸೈತನ್ ಕೈ ಕೊಟ್ಟಿದ್ದೀವಿ. ಬಟ್ ಅದನ್ನ ದೇವರು ಜಯ ಹೊಂದಿದ್ರು. ಅದನ್ನ ಮತ್ತೆ ನಾವು ಪಡೆದು ನಮ್ಮ ಕೈಯಲ್ಲಿ ಅಭಿಷೇಕದ ಮೂಲಕ, ಕೃಪೆ ಮೂಲಕ ಕೊಟ್ಟಿದ್ದಾರೆ. ಬಟ್ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವನ್ನು ಕ್ರಿಯೆ ರೂಪದಲ್ಲಿ ನೆರವೇರಿಸಬೇಕು. ನಾವು ನೆರವೇರಿಸಿದಾಗೆ ಕೃಪೆ 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 ಅಂತ ಹೇಳ್ಕೊಂಡು ದೇವರ ಚಿತ್ತ ಮಾಡ್ದಂಗೆ ಸೈಲೆಂಟ್ ಆಗಿದ್ರೆ ತಪ್ಪಾಗುತ್ತೆ. ಒಂದು ಉದಾಹರಣೆಗೆ ಯೇಸು ಸ್ವಾಮಿದೇ ತಗೊಳ್ರಿ. ಯೇಸು ಸ್ವಾಮಿ ಬೈಬಲ್ ನಾವು ಓದ್ರಿ, ಮತ್ತಾಯ 26:39 ಅದರಲ್ಲಿ ದೇವರಿಗೆ ಶಿಲುಬೆಯಲ್ಲಿ ಮರಣ ಹೊಂದಬೇಕು, ಈ ರೀತಿನೇ ಅವ್ರು ಸಾಯ್ಬೇಕಂತ ಇಟ್ಟಿರ್ತಾರೆ. 30 ಅವ್ರು ಹೇಳ್ತಾರೆ ನೋಡ್ರಿ ಇಲ್ಲಿ, ಹೇಳಿ ಸ್ವಲ್ಪ ಮುಂದೆ ಹೋಗಿ ಬರಳ ಬಿದ್ದು, ನನ್ನ ತಂದೆ, ಸಾಧ್ಯವಾಗಿದ್ದರೆ ಈ ಪಾತ್ರೆಯನ್ನು ನನ್ನನ್ನು ಬಿಟ್ಟು ಹೋಗಲಿ, ಹಾಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತವೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಇದು ಅರ್ಥ ಏನಂದ್ರೆ, ಒಂದು ಈ ಪಾತ್ರೆ ತೆಗಿಯಕ್ಕಾದ್ರೆ ತೆಗಿರಿ, ಏನು ಈ ಕ್ರಿಯೆ ರೂಪದಲ್ಲಿ ಶಿಲುಬೆಯಲ್ಲಿ ನಾನು ಮರಣ ಹೊಂದೋದು. ಬಟ್ ಅದು ತೆಗಿಯಕ್ಕಾಗದೆ ಇರುವ ಸಿಚುವೇಶನ್ ಏನಾದ್ರೂ ಇದ್ರೆ ಅದನ್ನ ನೀವು ತೆಗಿಬೇಡ್ರಿ. ನಿನ್ನ ಚಿತ್ತ ನೆರವೇರಲಿ. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿನ್ನ ಚಿತ್ತ ನೆರವೇರಲಿ, ಆದ್ರೆ ತೆಗಿರಿ. ಅದು ಹಂಗೆ ಮಾಡಕ್ಕಾಗತ್ತ ನೋಡ್ರಿ, ಆಗ್ಲಿಲ್ಲ ಅಂದ್ರೆ ನೆರವೇರಿಸ್ಲಿ. ಅಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಬರೀ ಪ್ರೀತಿ, ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದೀನಿ, ನಾನು ನಿಮಗೋಸ್ಕರ ಲೋಕವನ್ನು ಸೃಷ್ಟಿ ಮಾಡಿಟ್ಟಿದ್ದೀನಿ ಅಂತ ಬಾಯಿನಲ್ಲಿ ಹೇಳೋದಲ್ಲ. ಫೇತ್ ಬೇರೆ, ಆದರೆ ಕ್ರಿಯೆ ರೂಪದಲ್ಲಿ ತೋರಿಸಬೇಕು. ಅದು ಯೇಸು ಸ್ವಾಮಿ ಬಾಯಿನಲ್ಲೇ ಹೇಳ್ತಾ ಇರೋದಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮುಖವಾಗಿ ಆದಮ್ ಜೊತೆ ಮಾತಾಡಿದ್ರು, ಮೋಸಸ್ ಜೊತೆ ಮಾತಾಡಿದ್ರು, ಬಹಳ ಜನಗಳ ಜೊತೆ ಮಾತಾಡಿದ್ರು. ನಿಮಗೆ ಗೊತ್ತಿದೆ, ಡ್ಯಾನಿಯಲ್ ಎಲ್ಲರ ಜೊತೆಗೆ ಪ್ರಾರ್ಥನೆ ಮಾತಾಡ್ತಾ ಇದ್ರು. ಮಾತಾಡೋದು ಇಲ್ಲದ ಹಾಗೆ ಎಲಿಷನನ್ನೆಲ್ಲ ಇಟ್ಟು ಉಪಯೋಗಿಸಿದ್ರು. ಮೆಸೇಜ್ ಚೆನ್ನಾಗಿ ಕೇಳ್ರಿ. ಅವರು ಜೊತೆಯಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಅವರು ಯೇಸು ಸ್ವಾಮಿ ಬಂದ್ಬಿಟ್ಟು ಅವ್ರನ್ನೆಲ್ಲ ಮಾಡ್ತಾ ಇದ್ರು. ಬರೀ ಬಾಯಿ ಮಾತಲ್ಲೇ ಹೇಳ್ತಾ ಇರಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಹೇಳಿ ಅವ್ರು ನಡೀದೇ ಇದ್ದಾಗ ತಾನೇ ಇಳಿದು ಬಂದು ಕ್ರಿಯೆ ರೂಪದಲ್ಲಿ ಮಗುವಾಗಿ ಹುಟ್ಟಿ ಬಂದು 30 ವರ್ಷ ಅವರು ಕೆಲಸ ಮಾಡಿದ್ದಾರೆ, 3.5 ವರ್ಷ ಸೇವೆ ಮಾಡಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಕ್ರಿಯೆ ರೂಪದಲ್ಲಿ. ನೋಡ್ರಿ, ನೀವಿದ್ದೀರಾ ಇವಾಗ, ನೀವೊಬ್ರು ಎದ್ ನಿಂತ್ಕ. ಇವಾಗ ನಿನ್ನ ಮೇಲೆ ಒಂದು ದೇವರು ಪ್ಲಾನ್ ಇಟ್ಟಿದ್ದಾರೆ. ಆ ಪ್ಲಾನ್ ಅನ್ನ ದೇವರು ನಿನಗೆ ಬಯಲ್ಪಡಿಸ್ತಾರೆ. ಎಲ್ಲರ ಮೇಲೂ ಪ್ಲಾನ್ ಇದೆ. ಆದ್ರೆ ಅದನ್ನ ನೀನು ಮಾಡಿದ್ರೆ ಮಾಡಬಹುದು, ಮಾಡದೇ ಇದ್ರೂ ಇರ್ಬೋದು. ಮಾಡಬಹುದು, ದೇವ್ರು ಮಾಡಿದ್ರು. ನೀನು ಮಾಡದೇನೂ ಇರ್ಬೋದು. ಡ್ಯಾನಿಯಲ್ ಎಲ್ಲ ಮಾಡಿದ್ರು, ಎಲಿಯಾ ಎಲ್ಲ ಅವ್ರ ಚಿತ್ತಗಳನ್ನ ಮಾಡಿದ್ರು. ನೀವು ಬಂದು ದೇವರು ಒಂದು ಪ್ಲಾನ್ ಇಟ್ಟಿರೋದನ್ನ ಈಗ ಯೆಹೋವ ಮಾಡಿದ್ರು. ಅದಕ್ಕೆ 4 ತಲಾಂತರವರೆಗೂ ಆ ಇಸ್ರೇಲಿಗೆ ರಾಜನಾಗಿ ಮಾಡ್ತಾರೆ. ಆ ರೀತಿ ನೀನು ಮಾಡಿದ್ರೆ ಮಾಡ್ಬೋದು, ಮಾಡದೇ ಇರೋದು ಇರ್ಬೋದು. ಇನ್ನೊಂದು, ನೀನು ಮಾಡದೆ ತಪ್ಪು ಕೂಡ ಮಾಡ್ಬೋದು. ಅಂದ್ರೆ ಕೆಟ್ಟವನಾಗಿ ಕೂಡ ತಪ್ಪು ಕೂಡ ಮಾಡ್ತಾ ಇರ್ಬೋದು. ಅದ್ರ ದಂಡನೆ ಎಲ್ಲ ಸಿಗುತ್ತೆ. ಬಟ್ ದೇವರು ನಮ್ಮ ಮೂಲಕ ಅವ್ರ ಪ್ಲಾನ್ ಇಟ್ಟಿರೋದನ್ನ ನಾವು ಮಾಡಿದ್ರೆ ನಮಗೆ, ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ, ಫ್ಯಾಮಿಲಿಗೆ, ಸಂತತಿ, ಯಾವ ರೀತಿ 4 ತಲೆಮಾರಿನ ಬ್ಲೆಸ್ಸಿಂಗ್, ಆ ಬ್ಲೆಸ್ಸಿಂಗು ನಮ್ಮಿಂದ ಲೋಕದಲ್ಲಿ ಎಷ್ಟೋ ಜನಗಳು
ಗೊತ್ತಿಲ್ಲದೆ ಇರೋರೆಲ್ಲ ದೇವ್ರ ಕಡೆ ಬರೋದಿಕ್ಕೆ ಕ್ರಿಯೆ ರೂಪದಲ್ಲಿ ಅವರಿಗೆ ನಡೆಸೋದಿಕ್ಕೆ ಸಹಾಯವಾಗುತ್ತೆ. ನಿಮಗೆ ಅರ್ಥ ಆಗದಿದ್ರೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಯಾರೋ ಒಂದು ಸೇವಕರು ತಗೊಳ್ರಿ, ನಾವು ಫೋನೋ ಇಲ್ಲ MD ಜಗನೋ ಇಲ್ಲ ನನ್ನನ್ನೇ ತಗೊಳ್ರಿ. ಬಟ್ ಇಲ್ಲಿ ಮಾತಾಡೋದು ದೇವರೇ ಮಾತಾಡ್ತಾರೆ. ಇನ್ನೊಂದು ನಿಮ್ಮ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಹೋಗಿ ಕ್ರಿಯೆ ಮಾಡೋದು ದೇವರೇ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಒಂದು ಪ್ರಿಪ್ರೇಷನ್ ಅಂತ ಒಂದಿದೆಯಲ್ಲ, ಪ್ರಾರ್ಥನೆ ಮಾಡೋದು ಅಂತ ಒಂದಿದೆ, ಒಂದು ವಾಕ್ಯ ಧ್ಯಾನಿಸೋದೊಂದಿದೆ, ಇನ್ನೊಂದು ದೂರದಲ್ಲಿ ಸಭೆಗಳಿದೆ, ಅಲ್ಲಿ ಹೋಗಿ ಹೇಳ್ಬೇಕಲ್ಲ, ಅಲ್ಲೆಲ್ಲ ತಿರುಗಿ ಸ್ಟೇಜ್ಗಳು ಮಾಡಿ ಅಲ್ಲೆಲ್ಲ ಸ್ಟೇಜ್ ಮೇಲೆ ನಿಂತು ವಾಕ್ಯಗಳನ್ನ ಹೇಳಿ ಅವರು ದೇವ್ರ ಕಡೆಗೆ ಬರಲಿ ಅಂತ, ಪರಿಶುದ್ಧವಾದ ಮಾರ್ಗದಲ್ಲಿ ನಡೀಲಿ ಅಂತ ಭಕ್ತಿಯಿಂದ ಮಾತಾಡ್ತಾರಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ರೀತಿ ಅವರು ಮಾತಾಡ್ತಾರಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಈ ರೀತಿ ಅದು ಕ್ರಿಯೆ, ಅದು ಮಾಡದೇ ಇದ್ರೆ ಅವ್ರು ಎಲ್ಲಿಂದ ಬರ್ತಾರೆ? ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳೋದು ಪರಿಶುದ್ಧಾತ್ಮ ಮಾತಾಡ್ತಾರೆ. ಅದಕ್ಕೆ ಮುಂಚೆ ಅವರ ಬೈಬಲ್ನ ಧ್ಯಾನ ಮಾಡೋದು, ವಾಕ್ಯಗಳು ಮಾಡೋದು, ಅದು ಬಂದು ಮಾಡಿದ್ರೆ ಮಾಡ್ಬೋದು, ಮಾಡದೇ ಇದ್ರೂ ಇರ್ಬೋದು. ಮಾಡಿದ್ರೆ ದೇವ್ರೆ, ಅದು ಮಾಡಿಬಿಟ್ಟು ಅಯ್ಯೋ ನನ್ನಿಂದ ಆಯ್ತಂತಲ್ಲ, ಅದೇ ಕೃಪೆ. ಒಂದು ವಾಕ್ಯವನ್ನು ಓದ್ರಿ, ನಿಮಗೆ ಅರ್ಥ ಆಗುತ್ತೆ. ಜೇಮ್ಸ್ ಯಾಕೋಬು 2:14 ತೆಗೀರಿ. 2:14 ಯಾಕೋಬನು ಬರೆದ ಪತ್ರಿಕೆ 2:14. ನನ್ನ ಸೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು, ನನಗೆ ದೇವರ ಮೇಲೆ ನಂಬಿಕೆ ಇದೆ, ಫೇತ್ ಇದೆ, ಯೇಸು ಸ್ವಾಮಿಯ ದೇವರು ಅಂತ ಹೇಳಿ ನಾವು ನಂಬಿಕೆಯಿಂದ ಇದ್ದು ತನ್ನ ಕ್ರಿಯೆಗಳು ಇಲ್ಲದವನಾಗಿದ್ದರೆ ಪ್ರಯೋಜನವೇನು? ಫೇತ್ ಇದೆ, ವಿಶ್ವಾಸ ಇದೆ, ಕ್ರಿಯೆ ರೂಪದಲ್ಲಿ ಪರ್ಸನಲ್ ಆಗಿ ಪ್ರೇಯರ್ ಮಾಡಲ್ಲ, ವಾಕ್ಯ ಧ್ಯಾನಿಸೋದಿಲ್ಲ, ಹೋಗಿ ಸುವಾರ್ತೆ ಹೇಳೋದಿಲ್ಲ, ಪ್ರಯಾಸ ಪಡೋದಿಲ್ಲ. ಸೇವೆಯಲ್ಲಿ 2 ಥರ ಇದೆ, ಎಲ್ಲ ಗಮನ ಇಟ್ಟು ಕೇಳ್ರಿ. ಒಂದು ಬಂದ್ಬಿಟ್ಟು ಪೌಲ್ದು ತಗೊಳ್ರಿ. ಅವ್ರನ್ನ ಬಿಟ್ರೆ ಅಲ್ಲಿರೋ ಜನಗಳನ್ನೆಲ್ಲ ದೇವ್ರ ಕಡೆ ನಡೆಸ್ತಾರೆ. ಜೈಲಿಗೆ ಎತ್ತಾಕಿದ್ರೆ ಲೆಟರ್ ಮೂಲಕ ಇವಾಗ 2000 ವರ್ಷವರೆಗೂ ಮಾತಾಡ್ತಾ ಇದೆ. ಅರ್ಥ ಆಗ್ತಿಲ್ಲ? ಮಾತಾಡ್ತಾ ಇದೆ. ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಇವಾಗೆಲ್ಲ ಸುವಾರ್ತೆಗಳು, ಅವಾಗೆಲ್ಲ ಬುಕ್ ಇತ್ತು, ಆ ಬುಕ್ಗಳು ಇಲ್ಲ, ಓದ್ತಾ ಇದ್ರು. ಆ ಬುಕ್ಗಳು ಎಷ್ಟೋ ಜನ ಓದಿ ಅವರು ಬುಕ್ಗಳು ಬರೆದಿರ್ತಾರಲ್ಲ, ಆ ಓದಿ ಬುಕ್ ಬರೆಯೋ ಸ್ವಭಾವಗಳು ಒಳ್ಳೇದು. ಆ ಬುಕ್ಗಳು, ಸಾಕ್ಷಿ ಬುಕ್ಗಳನ್ನ ಓದಿ ಎಷ್ಟೋ ಜನ ಆಹಾ ಇಷ್ಟು ಮಿಷನರಿಗಳು ಇಷ್ಟೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿದ್ದಾರೆ. ಒಂದು ದೇಶ ಬಿಟ್ಟು ಒಂದು ದೇಶಕ್ಕೆ ಹೋಗಿ ಆ ಬೋಟಲ್ಲಿ ಎಷ್ಟೋ ಜನ ಕಷ್ಟಗಳು ಪಟ್ಟು, ಹೆಂಡತಿ ಡೆತ್ ಆಗಿ, ಮಕ್ಕಳು ಅವಸ್ಥೆ ಪಟ್ಟು ದೇವರಿಗೋಸ್ಕರ ತ್ಯಾಗ ಮಾಡಿರೋದನ್ನೆಲ್ಲ ನೋಡಿ, ಓಹೋ ನಮಗಿನ ಇಷ್ಟು ಕಷ್ಟಪಟ್ಟಿದ್ದಾರ, ನಾವೇನಿಲ್ಲ ಅಂತೇಳಿ ಹಾರ್ಡ್ ವರ್ಕ್ ಕ್ರಿಯೆ ರೂಪದಲ್ಲಿ ಮಾಡಿರೋರೆಲ್ಲ ಇದ್ದಾರೆ. ಅದು ಮಿಷನರಿಗಳ ಬುಕ್ಗಳನ್ನ ಧ್ಯಾನ ಮಾಡಿದ್ರೆ, ಮಿಷನರಿಗಳ ಕೇಳಿದ್ರೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ದೇವ್ರ ಕಡೆಗೆ ಜನಗಳು ಬರಲಿ. ಅದು ಬ್ಲೆಸ್ಸಿಂಗು. ಇವ್ರಿಗೂ ಪರಲೋಕ ರಾಜ್ಯ ಹೋಗ್ತಾರೆ, ಅವ್ರ ಸಂತತಿಯು ಆಶ್ರಯಿಸಲ್ಪಡುತ್ತೆ. ದೇವ್ರ ಕಡೆಗೆ ಯಾರು ಬರ್ತಾರೋ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬಗಳು ನರಕಕ್ಕೆ ಹೋಗದಾಗೆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ಬ್ಲೆಸ್ಸಿಂಗ್ ಇದೆ. ಇದು ಮಾಡೋರಿಗೆ ಸಿಂಪಲ್ ಬಟ್ಟೆಗಳು, ಊಟಗಳು ಅವೆಲ್ಲ ಏನು ಇರೋದಿಲ್ಲ. ಕಷ್ಟ ಬಂದ್ರೂ ಅವರಿಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಆನಂದವಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಕ್ರಿಯೆ ರೂಪದಲ್ಲಿ. ಈ ಗಲಿಬಿಲಿ, ಇದಿಲ್ಲ ಅದಿಲ್ಲ, ಗೊಣಗೋದು, ಸಣಗೋದು, ಸೌಕರ್ಯಗಳಿಲ್ಲ, ಇವೆಲ್ಲ ಬಿಟ್ಬಿಟ್ಟು ಅದು ಇರೋದ್ರಲ್ಲೇ ತೃಪ್ತಿಯಾಗಿ ಮಾಡ್ತಾರೆ. ಅವರಲ್ಲಿ ಏನೋ ಒಂದು ಆನಂದ, ಸಂತೋಷ ಇರುತ್ತೆ. ಏನಂದ್ರೆ ದೇವರು ಅವರಲ್ಲಿ ಇರ್ತಾರೆ. ಅವ್ರ ಪರಿಶುದ್ಧಾತ್ಮ ಅವರನ್ನ ಪ್ರೇರೇಪಿಸುತ್ತೆ. ವಯಸ್ಸನ ಲೋಕದ ಆಶೀರ್ವಾದ ಇಲ್ಲ, ತಂದೆ ತಾಯಿ ಇಲ್ಲ, ಅವ್ರಿಗೆ ಮೈ ಚೆನ್ನಾಗಿಲ್ಲ ಅಂದ್ರೆ ನೋಡ್ಕೊಳಕ್ಕೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಅವ್ರಿಗೆ ಮೈ ಚೆನ್ನಾಗಿಲ್ದಿದ್ರು ಚರ್ಚಲ್ಲಿ ಯಾರೋ ಒಬ್ರು ಇನ್ಚಾರ್ಜ್ ಆಗಿರೋರು ನೋಡ್ಕೋಬೇಕು. ಆಸ್ತಿ ಪಾಸ್ತಿ ಎಲ್ಲ ಮಾಡಿರೋದು ಟ್ರಸ್ಟ್ ಹೆಸರಲ್ಲೇ ಇದೆ. ಅವ್ರು ಡೆತ್ ಆದ್ಮೇಲೆ ಆ ಟ್ರಸ್ಟ್ ನಲ್ಲಿ ಇರೋರು ಯಾರೋ ಒಬ್ರು ನಡೆಸ್ತಾ ಇದ್ದಾರೆ. ಬಟ್ ಇದು ಲೌಕಿಕವಾದಕ್ಕಾಗಿಯೇ ನಾವು ಪ್ರಯಾಸ ಪಡ್ತಾ ಇದೀವಿ. ಆದ್ರೆ ಅವರು ಲೌಕಿಕವಾದಕ್ಕಾಗಿ ಪ್ರಯಾಸ ಪಟ್ಟಿಲ್ಲ. ಆತ್ಮಗಳು, ಅವರ ಆತ್ಮ ಅವ್ರು ಬಂದು ಹೇಳೋದು ಮಗಿಮೇಲೂ చేరుకున్నాము ಅಂತ ಹೇಳ್ತಾರೆ. ಡೆತ್ತಾದ್ರೆ ಮಗಿಮೇಲು, ಏಸನ್ನ ಮಗಿಮೇಲು చేరుకున్నారు ಅಂತ, ಮೇರಾ ಕೈ ಮಗಿಮೇಲು చేరుకున్నారు ಅಂತ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಗಿಮೇಲೆ ಸೇರಿದ್ರು, ಅವ್ರ ಸಂತತಿಗಳು ಇನ್ನೂ ಆಶೀರ್ವಾದವಾಗಿದೆ. ಅವರ ಮೂಲಕ ಎಷ್ಟು ಜನ ದೇವ್ರ ಕಡೆಗೆ ಬಂದ್ರು, ಆ ಸಂತತಿಗಳು, ಅವರು ವಿಶ್ವಾಸಿಗಳು ಎಷ್ಟು ಕಡೆ ದೇವ್ರ ಕಡೆಗೆ ಬಂದಿದ್ದಾರೆ. ಈ ಬ್ಲೆಸ್ಸಿಂಗಿಗೆ ಕಾರಣ ಕ್ರಿಯೆ ರೂಪದಲ್ಲಿ
ಒಂದೇ ಒಂದು ಮಾತು ಹೇಳ್ತೀನಿ. ಗ್ರೇಸ್ ಗ್ರೇಸ್ ಅಂದ್ಕೊಂಡು ಈ ಕೃಪೆಯಿಂದ ನನಗೆ ಆರೋಗ್ಯ ಕೊಟ್ಟರು, ಆಯುಸ್ ಕೊಟ್ಟರು, ನಾನು ಬದುಕಿರೋದೆ ಅನ್ನಪಾನ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕೇರ್ಲೆಸ್ ಆಗಿ ದೇವರ ಕೆಲಸ ಮಾಡ್ದಾಗೆ, ಸುಮ್ಮನೆ ಕೇರ್ಲೆಸ್ ಆಗಿ ಕ್ರಿಯೆ ಮಾಡ್ದಾಗೆ ಇರೋದು. ಇಲ್ಲಿದೆ ನೋಡ್ರಿ, ನೀವು ಓದಿದ್ರಲ್ಲ ಲಾಸ್ಟ್ ಜೇಮ್ಸ್ ಅಲ್ಲಿ, ನೀವು ಫೇತ್ ಇದೆ ಅಂತ ಹೇಳ್ಕೊಂಡು ಕ್ರಿಯೆ ರೂಪದಲ್ಲಿ ಮಾಡದೇ ಇದ್ರೆ ಪ್ರಯೋಜನವೇನು? ಅಂದ್ರೆ ನನ್ನ ಸೋದರ ಒಬ್ಬರು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತನ್ನ ಕ್ರಿಯೆಗಳು ಇಲ್ಲದವನಾಗಿದ್ದರೆ ಪ್ರಯೋಜನವೇನು? ಫೇತ್ ಇದೆ, ನಂಬಿಕೆ ಇದೆ, ಕ್ರಿಯೆಯಲ್ಲಿ ಏನೇನು ಮಾಡೋದಿಲ್ಲ. ಸ್ವಲ್ಪನೂ ಒಂದು ಚರ್ಚಿಗೆ ಕೆಲಸ ಮಾಡೋದಾಗಲಿ, ನಾವೆಲ್ಲ ಹೊಸ ನಮ್ಮ ಮನಿಷ್ಟ್ರಲ್ಲಿದ್ದರೆ ಅಲ್ಲಿ ಬಾತ್ರೂಮ್ ತೊಳಿಬೇಕು, ಕಸ ಗುಡಿಸ್ಬೇಕು, ಹೊಸದಾಗಿ ಸೇವೆಗೆ ಬಂದರೆ ಸೀನಿಯರ್ ಪಾಸ್ಟರ್ದು ಬಟ್ಟೆ ಒಗಿಬೇಕು, ಅಡುಗೆ ಮಾಡಬೇಕು. ಅದು ಮಾಡಿದ್ರೇನೆ ನೆಕ್ಸ್ಟ್ ಪಾಸ್ಟರ್. ಆಮೇಲೆ 3 years ಆದಮೇಲೆ ಅವ್ರು ಮಾಡೋಂಗಿಲ್ಲ, ಅವ್ರಿಗೆ ಅಸಿಸ್ಟೆಂಟ್ಗಳು ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಆ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಅದೇ ಸೇವೆಗೆ ಬಲ. ಬರೀ ಸ್ಪಿರಿಚುವಲ್ ಇದ್ರೆ ಮಾತ್ರ ಅಲ್ಲ, ಕ್ರಿಯೆ ರೂಪದಲ್ಲೂ ವಿಧೇಯತೆಯಿಂದ ಮಾಡಬೇಕು. ಅದೇ ರೀತಿ ಇಲ್ಲಿ CFC ಅಂತ ಬಂದ್ವಿ, ಅಲ್ಲೂ ಕೂಡ ಸಿಸ್ಟರ್ಗಳೆಲ್ಲ ಚರ್ಚಿಗೆ ಬರೋರೆಲ್ಲ ಒಬ್ಬೊಬ್ಬರು ಒಂದೊಂದು ಬ್ಯಾಚ್ ಆಗಿ ಬಾತ್ರೂಮ್ ತೊಳೆಯೋದು, ಕಸ ಗುಡಿಸೋದು, ಆ ಚರ್ಚ್ ಸ್ಟೂಲ್ಗಳು ರೆಡಿ ಮಾಡೋದು, ಕುಂದಿರಿಸೋದು, ಕಾರುಗಳು ನೋಡೋದು, ಏನೋ ಒಂದು ಕ್ರಿಯೆ ರೂಪದಲ್ಲಿ ಇದ್ದಾರೆ. ಭಕ್ತಿಯಲ್ಲೂ ಬೆಳೀತಾ ಇದ್ದಾರೆ. ಕೆಲಸ ಅಂತ ಇಲ್ಲ, ಏನೇನು ಆಕ್ಟಿವಿಟೀಸ್ ಇಲ್ಲ. ಅದರಿಂದ ನೋಡ್ರಿ, ಒಂದು ಉದಾಹರಣೆ ಹೇಳ್ತೀನಿ. ಪ್ರಾರಂಭದಲ್ಲಿ 1906ರಲ್ಲಿ ಅಸೋಸಿಯೇಷನಲ್ಲಿ ಒಂದು ಉಜ್ಜೀವನ ಬಂತು. ಅದು ಪೂರ್ತಿ ಪ್ರಪಂಚ ಪೂರ್ತಿ ಹಬ್ಬಬಿಟ್ಟಿದ್ದಿದ್ರೆ ಇಂಡಿಯಾದಲ್ಲಿ ಎಷ್ಟೋ ಮಿಷನರಿಗಳು ಬಂದು, ಅವಾಗ ವಿಲಿಯಂ ಕೇರಿ ಬಹಳ ಜನ ಬಂದು, ಎಷ್ಟು ಮಿಷನರಿ ಲಿಸ್ಟ್ಗಳು ಹಾಕಿದ್ರೆ ಭಯಂಕರವಾಗಿದೆ. ಅವರೆಲ್ಲ ಬಂದು ಮಾಡಿದ್ರು. ಅದೇ ರೀತಿ ಪ್ರತಿಯೊಬ್ಬರು ದೇವರ ಮಕ್ಕಳು ಸುವಾರ್ತೆ ಹರಡಿದ್ರೆ, ಇಷ್ಟೊಂದಿಗೆ ಇದು ಒಂದು 80% ದೇವರ ಮಕ್ಕಳಾಗಿದ್ರೆ 20% ಅವ್ರದ್ದು ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ದೇವರು ತೋಮನ ಕಳಿಸಿ 2000 years ಮುಂಚೆ ಚೆನ್ನೈಯಲ್ಲಿ ಡೆತ್ ಆದ್ರು, ಇವರು ಸ್ವಾರ್ಥಕ್ಕಾಗಿ ಅವ್ರಿಗವರಿಗೆ ಹೊರದೇಶದ ದುಡ್ಡು ಮಾಡ್ಕೊಳ್ಳೋದು, ಇವರು ತನ್ನನ್ನೇ ಡೆವಲಪ್ ಮಾಡ್ಕೊಂಡು ಕಾಲೇಜುಗಳು ಮಾಡ್ಕೊಂಡು ಇವರೇ ಬೆಳೆದಿರೋದ್ರಿಂದ ದೇವರ ಸುವಾರ್ತೆ ಸಭೆಗಳು ಕಟ್ಟೋದು, ಆತ್ಮಗಳ ಆದಾಯ ಮಾಡೋದು ಮಾಡಿದ್ರೆ, ಯಾರೋ ಒಬ್ರು ಮಾಡಿದ್ದಕ್ಕೆ ಆಂಧ್ರದಲ್ಲಿ ಎಷ್ಟೋ ಜೀವನ ಇದೆ. ಆ ಯೇಸನ್ನ, ಆ ಭಕ್ತ ಸಿಂಗ್ ಮಾಡಿದ್ದಕ್ಕೆ. ಆ ರೀತಿ ಎಲ್ಲರೂ ಸೇರಿ ಮಾಡಿದ್ರೆ ಆ ಸ್ಟೇಟೇ ದೊಡ್ಡ ಬಿಡುಗಡೆ ಉಂಟಾಗುತ್ತೆ. ಆ ರೀತಿ ಮಾಡದೆ, ಕ್ರಿಯೆ ರೂಪದಲ್ಲಿ ಮಾಡದೆ, ಅದಕ್ಕೆ ಸಪೋರ್ಟ್ ಆಗಿ ಪ್ರಾರ್ಥನೆಗಳಲ್ಲಿ ಗುಂಪು ಸೇರ್ಕೊಂಡು ಹರಡ್ಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನೆಲ್ಲ ಮಾಡದೆ, ಇವಾಗ ಮಾಂಸಿಕದಲ್ಲಿ ಅವ್ರು ಸೇರಿಲ್ಲ, ಇವ್ರು ಸೇರಿಲ್ಲ, ಇವ್ರಿಗೆ ಅದು ಇವ್ರನ್ನ ಹೊಡಿಬೇಕು, ಅವ್ರನ್ನ ಹೊಡಿಬೇಕು. ಕೊಟ್ಟಿರುವ ದರ್ಶನ ಆತ್ಮಗಳನ್ನ ಆದಾಯ ಮಾಡಬೇಕು, ಸುವಾರ್ತೆ ಹರಡಬೇಕು. ಎರಡೇ. ಸೋಷಿಯಲ್ ಸರ್ವಿಸ್ ಕಿನ್ನ ಹೆಚ್ಚಾಗಿ ಸುವಾರ್ತೆ ಹರಡಬೇಕು. ಸೋಷಿಯಲ್ ಸರ್ವಿಸ್ ದೇವ್ರು ಮಾಡ್ತಾರೆ. ದೇವರು ಒಬ್ಬ ಕಾಯಿಲೆ ಇಲ್ದವ್ರನ್ನು ದೇವ್ರ ಕಡೆ ಬಂದ್ರೆ ನಾವು ಕಾಯಿಲೆನ ಬಿಡುಗಡೆ ಮಾಡೋಕ್ಕಾಗುತ್ತೆ? ಆಸ್ಪತ್ರೆಗೆ ತೋರಿಸಿದ್ರೆ ದುಡ್ಡು ಖರ್ಚಾಗುತ್ತೆ, ಸತ್ತೋಗ್ತಾನೆ. ದೇವ್ರ ಕಡೆಗೆ ಅವ್ರನ್ನ ನಡೆಸಬೇಕು. ಹಣ ಇಲ್ದಿದ್ರೆ, ದರಿದ್ದಿದ್ರೆ ದೇವ್ರ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಮೊಟ್ಟ ಮೊದಲು ದೇವ್ರ ರಾಜ್ಯ ನೀತಿಯನ್ನು ಹುಡುಕ್ರಿ ಅಂತ. ಕ್ರಿಯೆ ರೂಪದಲ್ಲಿ ನಾವು ಏನು ಕೆಲಸ ಮಾಡ್ತಾ ಇಲ್ಲ. ಹಾರ್ಡ್ ವರ್ಕ್ ಮಾಡಿ ಸುವಾರ್ತೆ ಹರಡಬೇಕಂತ ಹೇಳಿ ಡೈಲಿ ಬರುವಿಕೆ ಸಮೀಪವಾಯಿತು, ಯೂಟ್ಯೂಬ್ಗಳಲ್ಲಿ ಸುವಾರ್ತೆ ಹರಡೋಣ, ಅದಕ್ಕೆ ಟೈಮ್ ವ್ಯರ್ಥವಾಗಿ ಬೇರೆ ಕಾರ್ಯಕ್ಕೆ ವ್ಯರ್ಥ ಮಾಡ್ತಾ ಇದ್ದಾರೆ. ಟೈಮ್ ಅದಕ್ಕೆ ಸ್ಪೆಂಡ್ ಮಾಡೋಣ, ಅದೆಲ್ಲ ಇಲ್ಲ. ಯಾರು ಕ್ರಿಯೆ ರೂಪದಲ್ಲಿ ಮಾಡಿಲ್ಲ ಹೇಳ್ರಿ? ಯೇಸು ಸ್ವಾಮಿ ಬಾಯಿನಲ್ಲೇ ಹೇಳ್ಕೊಂಡಿದ್ರೆ ಕ್ರಿಯೆ ರೂಪದಲ್ಲಿ ಪ್ರಾಣ ಬಿಟ್ರ? ಅಪೊಸ್ತಲರುಗಳೇನು ಕ್ರಿಯೆ ರೂಪದಲ್ಲಿ ಮಾಡಿಲ್ವಾ? ಇಲ್ಲ ಸುಮ್ಮನೆ ಬಾಯಿನಲ್ಲೇ ಒಂದೇ ಜಾಗದಲ್ಲಿ ಕುತ್ಕೊಂಡು ಎಲ್ಲರೂ ಬಡ್ರಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ಹೇಳಿದ್ರ? ಯೇಸು ಸ್ವಾಮಿ ಒಂದು ಆತ್ಮಕ್ಕಾಗಿ ಎಷ್ಟೋ ದೂರ ಹೋಗಿ ಸುವಾರ್ತೆ ಹೇಳಿದ್ದಾರೆ. ಸಮಾರ್ಯ ಸ್ತ್ರೀ ಒಂದು ಸೃಷ್ಟಿಕರ್ತನ ಒಂದು ಹೆಂಗಸಿಗೆ ಸುವಾರ್ತೆ ಹೇಳಿ ಅಲ್ಲಿ ಊರಲ್ಲಿರೋನೆಲ್ಲ ಕರೆಸಿ ಅಲ್ಲೇ 3 ದಿನ ಇದ್ದು ವ್ಯಭಿಚಾರ ಸ್ತ್ರೀನ ದೇವ್ರ ಕಡೆಗೆ ನಡೆಸೋದಿಕ್ಕೆ ಪ್ರಯಾಸ ಪಟ್ಟಿದ್ದಾರೆ. ನಾವು ಕ್ರಿಯೆ ರೂಪದಲ್ಲಿ ಬರೀ ವಿಶ್ವಾಸ ಇಟ್ಕೊಂಡು ಏನೋ ಉಜ್ಜೀವನಕ್ಕೆ, ಜನಗಳು ದೇವ್ರ ಕಡೆ ಬರೋದಿಕ್ಕೆ ಬರೀ ವಿಶ್ವಾಸ ಇಟ್ಕೊಂಡು ಬಿದ್ರೆ ಮಾತ್ರ ಸಾಲದು. ಕ್ರಿಯೆ ರೂಪದಲ್ಲಿ
ಪ್ರಯಾಸ ಪಡಬೇಕು. ಒಂದು ಸಮಯ ಮುಂಚೆ ಎಲ್ಲ ಕ್ರಿಯೆ ರೂಪದಲ್ಲಿ ಓಡಾಡಿ ಮಾಡ್ತಿದ್ರು. ಅಟ್ಲೀಸ್ಟ್ ಇವಾಗ ಒಂದು ಯೂಟ್ಯೂಬಲ್ಲಿ ಒಂದು ದಿನವಾದರೂ ಒಂದು 3 ನಿಮಿಷ ಹಾಕಿದ್ರೆ ಅದು ಯಾರೋ ಒಬ್ಬರಿಬ್ಬರಾದ್ರೂ ಕೇಳಿ ರಕ್ಷಣೆ ಆದರೂ ಹೊಂದುತ್ತಾರೆ. ಆ ರೀತಿ ಆದರೂ ಸುವಾರ್ತೆ ಹರಡಬೇಕು. ಬರೀ ಪ್ರಾರ್ಥನೆ ವಾಕ್ಯ ನಾವು ಬೆಳೆಯೋದು ಬೀಳೋದು ಎದ್ದೇಳೋದು ಬೀಳೋದ್ರಲ್ಲೇ ಇದೀವಿ ಹೊರತು ಇತರರಿಗೆ ಯಾವಾಗ ನಾವು ಬೆಳಕಾಗಿ ಸಾಕ್ಷಿಯಾಗಿದ್ದೀವಿ. ಸುವಾರ್ತೆ ಹರಡೋದು ಎಲ್ಲರ ಮೇಲೆ ತಲೆ ಮೇಲೆ ಬಿದ್ದ ಭಾರವಾಗಿದೆ. ದೇವರು ಸುವಾರ್ತೆ ಹೇಳ್ತಾರೆ, ವಿಶ್ವಾಸಿಗೆ ಚರ್ಚಿಗೆ ಬರೋರು ನೀವು ಬಂದು ಎವಾಂಜಲಿಸ್ಟ್ ಇರೋ ಜಾಗದಲ್ಲಿ ಸುವಾರ್ತೆ ಹೇಳಿ ದೇವ್ರ ಕಡೆಗೆ ನಡೆಸ್ಬೇಕು. 1 ಟೈಮ್ ಬನ್ರಿ ಅಂತ ಹೇಳಿ. ನಾವು ಶನಿವಾರ ಮಧ್ಯಾಹ್ನದಿಂದ ಭಾನುವಾರ ಮಧ್ಯಾಹ್ನವರು ಉಪವಾಸದಿಂದ ಪ್ರೇಯರ್ ಮಾಡಿ ಶನಿವಾರ ಆ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಮಾಡಿದಾಗ ಬರೋರ ಹೃದಯದಲ್ಲಿ ವಾಕ್ಯಗಳು ಹೃದಯದಲ್ಲಿ ದೇವ್ರು ಮಾತಾಡ್ತಾರೆ. ಎಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೆಹೋವ ತಂದೆ ದೇವರ ಮಾತನ್ನು ನೆರವೇರಿಸುವುದರಿಂದ 4 ತಲೆಮಾರೆ ಅವನ್ನ ಬ್ಲೆಸ್ ಮಾಡಿದ್ರೆ. ಆದರೆ ಸೌಲು ಅಮೇಲೇಕರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡ್ರಿ ಅಂತೇಳಿ ಯೇಸು ದೇವರೇ ಯೆಹೋವ ದೇವರೇ ಮೋಸೆಗೆ ಮಾತು ಕೊಟ್ಟಿದ್ರು. ಆ ಮಾತನ್ನು ಸೌಲ್ ನೆರವೇರಿಸುವುದರಿಂದ ಕೋಪದಿಂದ ಅವನೇ ಚಾಕುವಿಂದ ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತನ ಸಂತತಿ ಇಲ್ಲದ ಹಾಗೆ ಬೆಂಜಮಿನ್ ಕುಲವಿಲ್ಲದ ಹಾಗೆ ದಾವೀದನ ವಂಶವನ್ನು ಆಳ್ವಿಕೆ ಮಾಡಲಿಕ್ಕೆ ದೇವರು ಆ ಗೋತ್ರದಲ್ಲಿ ಬರೋದಕ್ಕೆ ಸಹಾಯವಾಯಿತು. ಕಾರಣ ದೇವರ ಮಾತನ್ನು ನೆರವೇರಿಸಿಲ್ಲ. ಅದನ್ನ ಮಾಡಿದ್ರೆ ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ದೇವರೇನು ಕೇಳೋದಿಲ್ಲ. ದೇವರೇ ಬಂದು ಈ ಮೂಲಕದಲ್ಲಿ ಮಾಡೋದಕ್ಕೆ ಅಧಿಕಾರವಿದೆ. ಆದರೆ ಅಧಿಕಾರವಲ್ಲ ಮನುಷ್ಯರಿಗೆ ಕೊಟ್ಟು ನಮ್ಮ ಮೂಲಕ ನಡೀಲಿ ಅಂತ ಬಿಟ್ಟಿದ್ದಾರೆ. ದೇವರು ಬಂದು ಸೃಷ್ಟಿಕರ್ತನು. ಈ ಭೂಮಿ ಅಧಿಕಾರವೆಲ್ಲ ನಮಗೆ ಕೊಟ್ಟಿದ್ದಾರೆ. ವಿಲ್ ಪವರ್ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ನಾವು ಮಾಡಿದ್ರೆ ನಮಗೆ ಪರಲೋಕ ರಾಜ್ಯವ ನರಕ ಕೊಡ್ತಾರೆ. ದೇವರೇ ಮಾಡದಿದ್ರೆ ಮನುಷ್ಯರಿಗೆ ಏನು ಕೆಲಸವಿಲ್ಲದೆ ಇರ್ತದೆ. ದೇವರ ಕಾರ್ಯವನ್ನು ನಾವು ಮಾಡೋದಿಕ್ಕೆ ಈ ದಿನದಿಂದ ಕ್ರಿಯೆ ರೂಪದಲ್ಲಿ ವಿಶ್ವಾಸ ರೂಪದಲ್ಲಿ ಏನೋ ಒಂದು ದೇವರಿಗೋಸ್ಕರ ವಿಶ್ವಾಸ ಇದೆ, ಅದು ಇಲ್ಲದೆ ಇದ್ದಾರೆ. ಆದರೆ ಕ್ರಿಯೆ ರೂಪದಲ್ಲಿ ದೇವರ ರಾಜ್ಯ ಕಟ್ಟಲ್ಪಡೋದಿಕ್ಕೆ ಬಹಳ ಪ್ರಯಾಸ ಪಡೋದಿಕ್ಕೆ ದೇವರು ಸಹಾಯ ಮಾಡಬೇಕಾಗಿ. ದೇವರಿಗೆ ಸಮಾನವಾದವರಲ್ಲ ಮನುಷ್ಯರು. ದೇವರು ಬಂದು ಮಾಡೋದಿಕ್ಕೆ ಒಂದು ಚಿಟಿಕೆಯಲ್ಲಿ ಮಾಡ್ತಾರೆ. ಮೋಸೆಗೆ ಹೇಳ್ತಾರೆ, ನನ್ನ ಹತ್ರ ಏನು ಬೇಡದು, ಕೊಂಬು ನೀನು ಕೈಯಲ್ಲಿ ಕೊಂಬು ಕೊಟ್ಟಿದ್ದೀರಲ್ಲ ಅದನ್ನ ಎತ್ತು, ಸಮುದ್ರ 2 ಆಗಿ ವಿಭಾಗ ಆಗುತ್ತೆ. ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಕಲ್ಲುಗಳಿಂದ ನೀರು ಬರುವಂತೆ ದೇವರು ಮೋಸೆ ಮೂಲಕ ಮಾಡ್ತಾರೆ. ನಮ್ಮ ಮೂಲಕ ನಡೀಲಿ ಕಾರ್ಯಗಳು ಅಧಿಕಾರ ಕೊಟ್ಟು ಅವರ ಹೋಲಿಕೆ ಮೇಲೆ ಸೃಷ್ಟಿಸಿ ಈ ಸೈತಾನವನ್ನು ಜಯಿಸೋದಿಕ್ಕೆ ಅವರ ಕೃಪೆ ಅಭಿಷೇಕ ಕೊಟ್ಟು ಅದನ್ನ ನಿರ್ಮೂಲ ಮಾಡೋದಿಕ್ಕೆ ಕ್ರಿಯೆ ರೂಪದಲ್ಲಿ ನಮಗೆ ಬಲ ಕೊಟ್ಟು ನಡೆಸ್ತಾ ಇರ್ತಾರೆ. ಅವ್ರು ಬಂದು ಮಾಡೋದಲ್ಲ, ಅವರು ದೇವದೂತನ ಇಟ್ಟು ಕೂಡ ಮಾಡಬಹುದು. ದೇವರಿಗೆ ಸರಿ ಸಮಾನವಾದವರು ಮನುಷ್ಯರಲ್ಲ, ಅವರು ಸೃಷ್ಟಿಕರ್ತನು. ಮನುಷ್ಯರ ಮೂಲಕವೇ ಬಲ ಕೊಟ್ಟು ನಡೆಸ್ತಾ ಇರ್ತಾರೆ. ಅದು ನಾವೇ ಮಾಡಬೇಕು. ಅದರಿಂದ ನಮಗೆ ಫಲ ಇದೆ. ದೇವರು ಮಾಡಿದ್ರೆ ಮನುಷ್ಯರು ಯಾರಿಗೆ ಪರಲೋಕ ಕೊಡಬೇಕು, ಯಾರಿಗೆ ಕೊಡಬಾರ್ದಂತ ಹೆಂಗ್ ಗೊತ್ತಾಗುತ್ತೆ? ಯಾರಿಗೆ ಬ್ಲೆಸ್ ಮಾಡಬೇಕು, ಯಾರಿಗೆ ಬ್ಲೆಸ್ ಮಾಡಬಾರ್ದಂತ ಹೆಂಗ್ ಗೊತ್ತಾಗುತ್ತೆ? ಸಂತತಿಗಳನ್ನ ಅಯ್ಯೋ ಮಾಡಿರೋದ್ರಿಂದ ಅವನ ಸಂತತಿ ಬ್ಲೆಸ್ಸಿಂಗ್ ಸಿಕ್ತು. ಎಲ್ಲರ ಕಣ್ಣುಗಳನ್ನ ಮುಚ್ಚಿ 1 ನಿಮಿಷ ಧ್ಯಾನ ಮಾಡಿ. ನಮಗೆ ಫೇತ್ ಇರಬೇಕು, ವಾಕ್ಯ ಧ್ಯಾನಿಸಬೇಕು. ಕ್ರಿಯೆ ರೂಪದಲ್ಲಿ ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಬಹಳ ಪ್ರಯಾಸ ಪಡಬೇಕು. ಅದು ಡೈಲಿ ಇರಬೇಕು. ಆ ರೀತಿ ನಮ್ಮ ಹೃದಯದಲ್ಲಿ, ಬ್ಲಡ್ ಅಲ್ಲಿ, ಮಾಂಸದಲ್ಲಿ ಇದ್ದಾಗ ನಮ್ಮ ಮೂಲಕ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ದೇವರು ತಾವೇ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸಲಿ. ಆಮೇನ್.